ಏನ್ರಿ ಇದು? ಇವ್ರಿಗೆ ಟೈಮ್ ಸೆನ್ಸೇ ಇಲ್ವಾ? ಇನ್ನ ಕಾಯೋದ್ರಲ್ಲಿ ಅರ್ಥ ಇಲ್ಲ. Excuse me, Your Honor. ಸೇವಂತಿ ಈ ಡ್ರೆಸ್ಸಲ್ಲಿ ಸೇವಂತಿ ಅವರೇ, ನೀವು ಒಬ್ಬ ಲಾಯರ್ ಆಗಿ ಈ ರೀತಿ ನಡ್ಕೊಳ್ಳೋದು ತಪ್ಪಾಗುತ್ತೆ. ನೀವು ಬರೋದು ಲೇಟ್ ಆಗಿದ್ದಿದ್ರೆ ನಾನು ಕೇಸ್ನ ಅರ್ಜೆಂಟ್ ಮಾಡಿ ನೆಕ್ಸ್ಟ್ ಇಯರಿಂಗ್ ಕೊಡ್ತಿದ್ದೆ. ಆವಾಗ್ಲೂ ಬರ್ದೇ ಹೋಗಿದ್ರೆ ಕೇಸ್ನ ಡಿಸ್ಮಿಸ್ ಮಾಡ್ತಿದ್ದೆ. ಆಮೇಲೆ ನೀವು ಕೇಸ್ನ ರಿಓಪನ್ ಮಾಡ್ಬೇಕಾದ್ರೆ ಮೊದಲಿಂದ ಅಪ್ಲೈ ಮಾಡ್ಬೇಕಾಗಿತ್ತು. ಕ್ಷಮಿಸಿ ಯುವರ್ ಆನರ್, ನನ್ನಿಂದ ವ್ರತ ಕೋರ್ಟ್ ಸಮಯ ಹಾಳಾಗಿದೆ. ದಯವಿಟ್ಟು ನನ್ನ ಕ್ಷಮಿಸಿ. ನೀವೇನೋ ಬಂದ್ರಿ, ನಿಮ್ ಲಾಯರ್ ಇಲ್ಲಿ? ಯುವರ್ ಆನರ್, ಕಾರಣಾಂತರಗಳಿಂದ JP ಅವರು ಇನ್ಮುಂದೆ ನನ್ನ ಕೇಸ್ನ ನಡೆಸೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಹಾಗಾಗಿ ಇನ್ಮುಂದೆ ಪರ್ಸ್ನಲಿ ನನ್ನ ಕೇಸ್ನ ನಾನೇ ರೆಪ್ರೆಸೆಂಟ್ ಮಾಡ್ಕೋಬೇಕು ಅಂತ ತೀರ್ಮಾನ ಮಾಡಿದ್ದೀನಿ. ಇದಕ್ಕೆ ಸಂಬಂಧಪಟ್ಟಿರೋ ಫಾರ್ಮಾಲಿಟೀಸ್ಗಳನ್ನ ಮುಗಿಸ್ಕೊಂಡು ಬರೋದಕ್ಕೇನೆ ನನಗೆ ಸ್ವಲ್ಪ ತಡ ಆಯಿತು. ಇಷ್ಟು ದಿನ ನಾವು ಮಾಡಿದ ಪ್ಲಾನ್ ಎಲ್ಲ ಸತ್ತು ಸಮಾಧಿ ಸೇರ್ತು. ಕೊನೆಗೂ ಆ JP ತಾನು ಅನ್ಕೊಂಡಿದ್ದ ಮಾಡಿ ನಮ್ಮನ್ನ ಮುಳುಗಿಸ್ತ. ನಾವಿಷ್ಟು ದಿನ ಪಟ್ಟಿದ ಶ್ರಮ ಎಲ್ಲ ನೀರಲ್ಲಿ ಹೋಮ ಮಾಡ್ದಾಗಾಯ್ತು. ಯಾಕ್ರಪ್ಪ ನೀವಿಬ್ರು ಇಷ್ಟೊಂದು ಟೆನ್ಷನ್ ಮಾಡ್ಕೋತಿದ್ದೀರಾ? ಆ JP ಬದಲು ಬೇರೆ ಯಾರೇ ಬಂದಿದ್ರು ನೀವು ಟೆನ್ಷನ್ ಮಾಡ್ಕೊಳ್ಳೋದ್ರಲ್ಲಿ ಒಂದು ಅರ್ಥ ಇದೆ. ಇವಾಗ ನಿಂತಿರೋದು ಯಾರು? ಸ್ವತಃ ಸೇವಂತಿ. ಒಂದಾನೊಂದು ಕಾಲದಲ್ಲಿ ಅರ್ಜುನ್ ಕೊಲೆ ಕೇಸಲ್ಲಿ ಜೈಲು ಸೇರ್ಕೊಂಡಾಗ ಅವನ ಪರ ವಾದ ಮಾಡಿ ಅವನ್ನ ಬಿಡಿಸ್ಕೊಂಡು ಬಂದಿದ್ದು ಯಾರು? ಇದೇ ಸೇವಂತಿ ತಾನೆ? ಏನು ಮರ್ತ್ಬಿಟ್ರಾ? ಅರ್ಜುನ್ ಅಂತ ಅರ್ಜುನ್ನೇ ಅವತ್ತು ಗೆಲ್ಸ್ಕೊಂಡು ಬಂದವಳು ಇವತ್ತು ಅವನ ವಿರುದ್ಧ ಸೋತೋಗ್ತಾಳ? ಚಾನ್ಸೇ ಇಲ್ಲ. ಇನ್ಮೇಲೆ ನಾವು ನಿಶ್ಚಿಂತೆಯಿಂದ ಇರ್ಬೋದು.